ಆರ್ಸಿಬಿಗೆ ಇವತ್ತಿನ ಮ್ಯಾಚ್ ವೆರಿ ಇಂಪಾರ್ಟೆಂಟ್. ಇಫ್ ಸಪೋಸ್ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ಸಿಬಿ ಸ್ವಲ್ಪ ಎಡವಿದ್ರೆ ಸೊ ಪ್ಲೇ ಆಫ್ ಗೆ ಕಷ್ಟ ಆಗೋದು ಗ್ಯಾರಂಟಿ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ಸಿಬಿ ಕೆಲವೊಂದು ಬದಲಾವಣೆಗಳು ಮಾಡಲೇಬೇಕಾಗುತ್ತೆ ಮತ್ತು ವೆರಿ ಇಂಪಾರ್ಟೆಂಟ್. ಸೊ ಪ್ಲೇಯಿಂಗ್ 11 ಅಲ್ಲಿ ಆ ಒಂದು ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಲೇಬೇಕಾಗುತ್ತೆ ಗುರು. ಸೊ ಹಾಗಾದ್ರೆ ಪ್ಲೇಯಿಂಗ್ 11 ಅಲ್ಲಿ ಯಾರೆಲ್ಲ ಔಟ್ ಆಗಬೇಕು ಮತ್ತು ಯಾರೆಲ್ಲ ಇನ್ ಆಗಬೇಕು ಮತ್ತು ಅದೇ ರೀತಿಯಾಗಿ ಬ್ಯಾಟಿಂಗ್ ಆರ್ಡರ್ ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಸ್ಟ್ರೈಟ್ ಅವೇ ಆರ್ಸಿಬಿ ಟೀಮು ಸ್ಟಾರ್ಟಿಂಗ್ ಫ್ಯಾಬುಲಸ್ ಆಗಿ ಸ್ಟಾರ್ಟ್ ಕೊಟ್ರು. ಸೊ ಅವೇ ಮ್ಯಾಚ್ ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ಮ್ಯಾಚ್ ನ ಗೆಲ್ತಾ ಇದ್ರು. ಸೊ ಅಲ್ಲಿ ಚೆನ್ನೈನಲ್ಲಿ ಚೆನ್ನೈಗೆ ಟೀಮಿನ ಸೋಲಿಸಿದ್ರು ಮತ್ತು ಮುಂಬೈಯಲ್ಲಿ ಮುಂಬೈ ಟೀಮ್ಗೆ ಸೋಲಿಸಿದ್ರು ಮತ್ತು ಕಲ್ಕತ್ತಾದಲ್ಲಿ ಕಲ್ಕತ್ತಾಗೆ ಸೋಲಿಸಿದ್ರು. ಸೊ ಯಾವಾಗ ಆರ್ಸಿಬಿ ಟೀಮು ಈ ತರ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು ಸೊ ಅವಾಗ ಆರ್ಸಿಬಿ ಫ್ಯಾನ್ಸ್ ಬಿಲೀವ್ ಮಾಡಿದ್ರು ಡೆಫಿನೆಟ್ ಆಗಿ ಈ ವರ್ಷ ಈ ಸಲ ಕಪ್ಪು ನಮ್ದೆ ಅಂತೇಳಿ. ಆದ್ರೆ ಯಾವಾಗ ಚಿನ್ನಸ್ವಾಮಿ ಗ್ರೌಂಡ್ ಗೆ ಬಂದ್ರು ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನ ಸೋಲ್ತಾ ಇದ್ರು ಅವಾಗ ಆರ್ಸಿಬಿ ಫ್ಯಾನ್ಸ್ ಗುಂಡಿಗೆ ಲಬ್ ಡಬ್ ಬಂದು ಜೋರಾಗಿ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತು. ಆದ್ರೆ ಇವತ್ತಿನ ಮ್ಯಾಚ್ ಆರ್ಸಿಬಿ ಮಸ್ಟ್ ವಿನ್ ಗುರು. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ಸಿಬಿ ಗೆಲ್ಲಲೇಬೇಕು ಅಂದ್ರೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ. ಆದ್ರೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಡ್ರೀಮ್ ಏನಪ್ಪಾ ಅಂದ್ರೆ ಆ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 2 ಅಲ್ಲಿ ಆರ್ಸಿಬಿ ಫಿನಿಶ್ ಮಾಡಲೇಬೇಕು. ಸೊ ಆರ್ಸಿಬಿ ಆ ಒಂದು ಟಾಪ್ 2 ಅಲ್ಲಿ ಫಿನಿಶ್ ಮಾಡಬೇಕಂದ್ರೆ ಇವತ್ತಿನ ಮ್ಯಾಚ್ ಮಸ್ಟ್ ವಿನ್ ಗೇಮ್ ಅಷ್ಟೇ. ಸೊ ಆ ಒಂದು ರೀಸನ್ ಮೇಲೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇವತ್ತಿನ ಪ್ಲೇಯಿಂಗ್ 11 ಅಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡಲೇಬೇಕು. IPL 2025 ಮೆಗಾ ಆಕ್ಷನ್ ಅಲ್ಲಿ ಯಾವಾಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಲಿಯಮ್ ಲಿವಿಂಗ್ಸ್ಟನ್ ಗೆ ಬೈ ಮಾಡಿದ್ರು ಅವಾಗ ಮೆಜಾರಿಟಿ ಆಫ್ ದಿ ಆರ್ಸಿಬಿ ಫ್ಯಾನ್ಸ್ ಕಮೆಂಟ್ ಮಾಡಿದ್ರು, ಲಿಯಮ್ ಲಿವಿಂಗ್ಸ್ಟನ್ ಹಂಗ ಮಾಡ್ತಾರೆ ಹಿಂಗ ಮಾಡ್ತಾರೆ ಬೆಂಕಿ ಪ್ಲೇಯರ್ ಆ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಆದ್ರೆ ನಾನು ಮೆಗಾ ಆಕ್ಷನ್ ಆದ್ಮೇಲೆ ಲಿಯಮ್ ಲಿವಿಂಗ್ಸ್ಟನ್ ಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬೈ ಮಾಡಿದಾಗ ಆರ್ಸಿಬಿ ಬೈ ಮಾಡಿದ್ದು ಇದೊಂದು ವೇಸ್ಟ್ ಪ್ಲೇಯರ್ ಜಸ್ಟ್ ಸ್ಲಾಗ್ ಪ್ಲೇಯರ್ ಮಾತ್ರ ಅಂತ ವಿಡಿಯೋ ಮಾಡಿದೆ. ಆದ್ರೆ ಆ ವಿಡಿಯೋ ಕೆಳಗಡೆ ಮೆಜಾರಿಟಿ ಆಫ್ ದಿ ಆರ್ಸಿಬಿ ಫ್ಯಾನ್ಸ್ ಬ್ಯಾಡ್ ಆಗಿ ಕಮೆಂಟ್ ಮಾಡಿದ್ರು. ಆದ್ರೆ ಇವತ್ತಿನ ದಿನ ಅದೇ ಮೆಜಾರಿಟಿ ಆಫ್ ದಿ ಆರ್ಸಿಬಿ ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ ಲಿಯಮ್ ಲಿವಿಂಗ್ಸ್ಟನ್ ವೇಸ್ಟ್ ಪ್ಲೇಯರ್ ಇವ್ರನ್ನ ಪ್ಲೇಯಿಂಗ್ 11 ಇಂದ ತೆಗೆದು ಹಾಕಿ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಜಸ್ಟ್ ಮ್ಯಾಟರ್ ಆಫ್ ಟೈಮ್ ಅಲ್ವಾ. ಸೊ ಅದು ಏನೇ ಇರಲಿ ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಲಿಯಮ್ ಲಿವಿಂಗ್ಸ್ಟನ್ ಗೆ ಗುಡ್ ಬೈ ಹೇಳುವಂತಹ ಟೈಮ್ ಬಂದಿದೆ. ಆದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ. ಮೇ ಬಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬ್ಯಾಕ್ ಮಾಡಬಹುದು ಬಟ್ ನನ್ನ ವ್ಯೂನ ಪ್ರಕಾರ ಇವರ ಪ್ಲೇಸ್ ಗೆ ಅಲ್ಲಿ ರೊಮಾರಿಯೋ ಶಫರ್ಡ್ ಅವ್ರನ್ನ ಆಡಿಸಲೇಬೇಕಾಗುತ್ತೆ ಗುರು. ಆದ್ರೆ ಇವತ್ತು ಆರ್ಸಿಬಿಯ ಪ್ಲೇಯಿಂಗ್ 11 ಅಲ್ಲಿ ರೊಮಾರಿಯೋ ಶಫರ್ಡ್ ಎಂಟ್ರಿ ಕೊಟ್ರೆ ಆರ್ಸಿಬಿಯ ಬ್ಯಾಟಿಂಗ್ ಆರ್ಡರ್ ಸ್ವಲ್ಪ ಚೇಂಜ್ ಆಗುತ್ತೆ. ಏನಪ್ಪಾ ಅಂದ್ರೆ ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಪಿಲ್ ಸಾಲ್ಟ್ ಬಂದ್ರೆ ನಂಬರ್ 3 ಅಲ್ಲಿ ರಜಾತ್ ಪಾಟಿದಾರ್, ನಂಬರ್ 4 ಅಲ್ಲಿ ಇಲ್ಲಿ ಟಿಮ್ ಡೇವಿಡ್ ನ ಆಡಿಸಲೇಬೇಕಾಗುತ್ತೆ ಮತ್ತು ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಅಲ್ಲಿ ರೊಮಾರಿಯೋ ಶಫರ್ಡ್ ಬರ್ತಾರೆ. ಯಾಕೆಂದ್ರೆ ಇವರು ಸಹ ಫಿನಿಶರ್. ರೀಸೆಂಟ್ ಆಗಿ ಟಿಮ್ ಡೇವಿಡ್ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಇವರಿಗೆ ಸ್ವಲ್ಪ ಜಾಸ್ತಿ ಬಾಲ್ಸ್ ನ ಆಡೋಕೆ ಕೊಟ್ರೆ ಡೆಫಿನೆಟ್ ಆಗಿ ಒಂದು ಫೈರ್ ಪವರ್ ಮಾಡೋದು ಗ್ಯಾರಂಟಿ. ಸೊ ಆ ಒಂದು ರೀಸನ್ ಮೇಲೆ ಟಿಮ್ ಡೇವಿಡ್ ಗೆ ನಂಬರ್ 4 ಆಡಿಸಲೇಬೇಕಾಗುತ್ತೆ ಮತ್ತು ನಂಬರ್ 6 ಅಲ್ಲಿ ರೊಮಾರಿಯೋ ಶಫರ್ಡ್ ಬರಲೇಬೇಕಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಆರ್ಸಿಬಿಯ ಪ್ಲೇಯಿಂಗ್ 11 ಅಲ್ಲಿ ಇನ್ನೊಂದು ಚೇಂಜ್ ಮಾಡಲೇಬೇಕು. ಅದು ಯಾರಪ್ಪ ಅಂದ್ರೆ ಅದು ಕೃಣಾಲ್ ಪಾಂಡ್ಯ ಅವರು. ಸೊ ಕೃಣಾಲ್ ಪಾಂಡ್ಯ ಅವರು ರೀಸೆಂಟ್ ಆಗಿ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಎಸ್ಪೆಷಲಿ ಬ್ಯಾಟಿಂಗ್ ಅಲ್ಲಿ ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇವರ ಪ್ಲೇಸ್ ಗೆ ಮನೋಜ್ ಬಾಂಡಿಗ್ ಅವ್ರನ್ನ ಆಡಿಸಿದ್ರೆ ಟೀಮ್ ಮಾತ್ರ ಬೆಟರ್ ಆಗಿ ಕಾಣುತ್ತೆ. ಸೊ ನನ್ನ ವಿನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕಂದ್ರೆ ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಪಿಲ್ ಸಾಲ್ಟ್, ನಂಬರ್ 3 ಅಲ್ಲಿ ರಜಾತ್ ಪಾಟಿದಾರ್, ನಂಬರ್ 4 ಅಲ್ಲಿ ಟಿಮ್ ಡೇವಿಡ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ರೊಮಾರಿಯೋ ಶಫರ್ಡ್, ನಂಬರ್ 7 ಅಲ್ಲಿ ಮನೋಜ್ ಬಾಂಡಿಗೆ, ನಂಬರ್ 8 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 9 ಅಲ್ಲಿ ಎಸ್ಟೇಲೋ, ನಂಬರ್ 10 ಅಲ್ಲಿ ಜಾಶ್ ಹೆಜಲ್ವುಡ್, ನಂಬರ್ 11 ಅಲ್ಲಿ ಸುಯೇಶ್ ಶರ್ಮಾ. ಈ ತರ ಪ್ಲೇಯಿಂಗ್ 11 ನ ಸೆಟ್ ಮಾಡಲೇಬೇಕು ಮತ್ತು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪಡಿಕಲ್ ಮತ್ತು ಸ್ವಪ್ನಿಲ್ ಸಿಂಗ್ ಇಟ್ಸ್ ಡಿಪೆಂಡಿಂಗ್ ಆನ್ ಮ್ಯಾಚ್ ಸಿಚುವೇಶನ್ ಮೇಲೆ ಸೊ ಈ ಪ್ಲೇಯರ್ ನ ತಗೋಬೇಕಾಗುತ್ತೆ. ಸೊ ಆರ್ಸಿಬಿ ಫ್ಯಾನ್ಸ್ ನೀವೇನಂತೀರಾ? ಸೊ ಆರ್ಸಿಬಿ ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತು ನನ್ನ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಅದು ಸಹ ಕಾಮೆಂಟ್ ಮಾಡಿ. ಸೊ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ಸಿಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಈ ಮ್ಯಾಚ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ, ಆರ್ಸಿಬಿ ಗೆಲ್ಲುತ್ತೆ ಅನ್ನೋರು ಫೈರ್ ಸಿಂಬಲ್ ನ ಕಮೆಂಟ್ ಮಾಡಿ, ಪಂಜಾಬ್ ಕಿಂಗ್ಸ್ ಗೆಲ್ಲುತ್ತೆ ಅನ್ನೋರು ರೆಡ್ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ.
ನೋಡೋಣ. ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ತಪ್ಪದೆ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಬೇಗ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.